ಉದ್ಘಾಟನೆಯಾದ್ರೂ ಸಾರ್ವಜನಿಕರ ಬಳಕೆಗೆ ಸಿಗ್ತಾ ಇಲ್ಲ. ಇದ್ದೋ ಇಲ್ಲದಂತಾಗಿವೆ ಸಾರ್ವಜನಿಕ ಶೌಚಾಲಯಗಳು. ಉದ್ಘಾಟನೆ ಮಾಡಿ ಹೋದ್ರೆ ಸಾಕೆ ಜಯಚಂದ್ರ ಅವರೇ. ಎಸ್, ಶಿರಾನಗರ ತುಮಕೂರಿನಂತೆ ವೇಗವಾಗಿ ಬೆಳೀತಾ ಇದೆ. ಹತ್ತಾರು ಪ್ರತಿಷ್ಠಿತ ಕಂಪನಿಗಳು, ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ತಲೆ ಎತ್ತಿವೆ. ಹೀಗಾಗಿ ನಿತ್ಯ ಹತ್ತಾರು ಹಳ್ಳಿಗಳಿಂದ ಸಾವಿರಾರು ಮಂದಿ ಜನರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿರಾನಗರದತ್ತ ಬರ್ತಾರೆ. ಆದರೆ ಶಿರಾನಗರದಲ್ಲಿ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಪರದಾಡುವಂತಾಗಿದೆ. ಮಾನ್ಯ ಶಾಸಕ ಜಯಚಂದ್ರ ಅವರೇ, ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಿದ್ದೀನಿ ಅಂತೀರಾ, ಆದ್ರೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಆಗ್ತಾ ಇದೆಯಾ ಅಂತ ಒಮ್ಮೆ ನೋಡಿ. ಶಿರಾನಗರದಲ್ಲಿ ಅಮರಾಪುರ ರಸ್ತೆ, ಪ್ರವಾಸಿ ಮಂದಿರ, ನಗರ ಆಸ್ಪತ್ರೆ ಆವರಣದಲ್ಲಿ ಸೇರಿದಂತೆ ನಾನಾ ಕಡೆ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಕಳೆದ 20 ದಿನಗಳ ಹಿಂದೆಯಷ್ಟೇ ಮಾನ್ಯ ಶಾಸಕರಾದ ಟಿವಿ ಜಯಚಂದ್ರ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಆದರೆ ಉದ್ಘಾಟನೆಯಾಗಿ 20 ದಿನಗಳು ಕಳೆದರೂ ಕೂಡ ಈವರೆಗೂ ಸಾರ್ವಜನಿಕರ ಬಳಕೆಗೆ ಮುಕ್ತಿಯಾಗಿಲ್ಲ. ಶಾಸಕರು ಉದ್ಘಾಟನೆಗೆ ತೋರಿದ ಆಸಕ್ತಿ ಬಳಕೆಗೆ ತೋರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಬಳಕೆಗೆ ಕೊಡದೆ ಪಾಳು ಬೀಳ್ತಾ ಇದೆ. ಇನ್ನು ಸಾರ್ವಜನಿಕ ಶೌಚಾಲಯದ ಬಳಕೆ ಸಿಗದಿರುವ ಬಗ್ಗೆ ಶಿರಾ ನಗರಸಭೆಯ 21ನೇ ವಾರ್ಡಿನ ಸದಸ್ಯರಾದ ಇರ್ಷಾದ್ ಪಾಷಾ ಅವರನ್ನ ಸಂಪರ್ಕಿಸಿದ್ರೆ ನಗರದಲ್ಲಿ ಸದಸ್ಯರ ಗಮನಕ್ಕೆ ತರದೆ ತಮ್ಮ ಮನಸ್ಸು ಇಚ್ಛೆ ಆಯುಕ್ತರು ಹಾಗೂ ನಗರಸಭೆ ಅಧ್ಯಕ್ಷರು ಸಾರ್ವಜನಿಕ ಶೌಚಾಲಯವನ್ನ ಕಟ್ಟಿದ್ದಾರೆ. ಆದರೆ ಅದು ಸಾರ್ವಜನಿಕ ಉಪಯೋಗಕ್ಕೆ ಬರ್ತಾ ಇಲ್ಲ. ನಗರಸಭೆ ಸದಸ್ಯರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸಿಗ್ತಾ ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ವಾರ್ಡ್ ನಂಬರ್ 21 ಎಲ್ಲಿ ಕಟ್ಟಿದ್ದಾರೆ? ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮೂಲೆಗೆ ಕಟ್ಟಿದ್ದಾರೆ. ಸದಸ್ಯ ಗಮನಕ್ಕೆ ಇರಲ್ಲ ಅದು. ಉದ್ಘಾಟನೆಗೆ ಹೋಗಿದ್ರೆ ಒಂದ್ ನಿಮಿಷ ಪೂರ್ತಿ ಕೇಳಿ. ಫಸ್ಟ್ ನಂಗೆ ಕಮಿಷನರ್ ಮತ್ತೆ ಅಧ್ಯಕ್ಷರು ಕರೀತಾರೆ, ಫೋನ್ ಮಾಡಿ. ಅಧ್ಯಕ್ಷರು ಫೋನ್ ಮಾಡ್ತಾರೆ, ಕಮಿಷನರ್ ಫೋನ್ ಮಾಡ್ತಾರೆ. ಶೌಚಾಲಯ ಕಟ್ಬೇಕು, ಜಾಗ ತೋರ್ಸ್ ಬರ್ರಿ ಅಂತ. ನಾನ್ ತೋರ್ಸಿರೋದು, ನಾನು ಪೈಪ್ ಲೈನ್ ತಗೊಂಬಂದಿರೋದು, ಆ ಜಾಗ ಬಿಟ್ಟು ಬೇರೆ ಕಡೆ ಕಟ್ತಾರೆ. ಈ ಜಾಗ ಬೇಡ, ನಾನು ಇದಕ್ಕೋಸ್ಕರನೇ ಅಂತ ಅಷ್ಟಾಗಿ ನಾನು ವಾರ್ಡಿಗೆ ಬಿಟ್ಟು ಇಲ್ಲಿ ಪೈಪ್ ಲೈನ್ ಮಾಡ್ಸಿದೀನಿ. ಇಲ್ಲಿ ಕಟ್ಟಿ ಚೆನ್ನಾಗಿರ್ತತೆ ಅಂತ ಯಾರಿಗೂ ಅಬ್ಜೆಕ್ಷನ್ ಬರಲ್ಲ. ಯಾರ ಶುಗರ್ ಟೆಸ್ಟ್ಗೆ ಏನಾನ ಬಂತು, ಸಾರ್ವಜನಿಕರ ಬಂದ್ರು ಅಂದ್ರೆ ಆಸ್ಪತ್ರೆಗೆ, ಇಲ್ಲಿ ಯೂರಿನ್ ಟೆಸ್ಟ್ ಮಾಡಕ್ಕೋಸ್ಕರ ಏನೋ ಒಳ್ಳೇದಾಗುತ್ತೆ. ಇಲ್ಲಿ ಕೊಟ್ರಿ ಆಶಾ ಕಾರ್ಯಕರ್ತರಿಗೂ ಬೇಕು ಅಂತ ಹೇಳಿದ್ದೇನೆ ಸಾರ್ವಜನಿಕ ಆಸ್ಪತ್ರೆ ಒಳಗೆ. ಇದು ಪ್ರೊಸೀಜರ್ ಯಾವಾಗ ಇದೆ ಅಂದ್ರೆ, ಆಂಜನಪ್ಪ ಪೇಷಂಟ್ ಇದ್ದಾಗ ನಾನು ಮೂವ್ ಮಾಡಿರೋದು ಫೈಲು. ಆಂಜನಪ್ಪ 13 ಶೌಚಾಲಯ ಕಟ್ತೀನಿ ಅಂತ ಒಪ್ಕೊಂಡಿರ್ತಾನೆ. ಅದರಲ್ಲಿ ಅದು ಏನೋ ಮಾತುಕತೆ ಆಗುತ್ತೆ. ಅದರಲ್ಲಿ ಒಂದು 6 ತಿಂಗಳು 7 ತಿಂಗಳು ಆಗುತ್ತೆ. ಅವ್ರು ರಾಜೀನಾಮೆ ಕೊಡ್ತಾನೆ, ಪೂಜಾ ಅವರು ಬರ್ತಾರೆ. ಅದು ಒಂದು 8-10 ತಿಂಗಳು ಬಿಟ್ಟು ನಾನು ತಿರ್ಗಾ ಈ ಪ್ರೊಸೀಜರ್ ಮೂವ್ ಮಾಡಿದಾಗ ಅವ್ರು ನಾನು 12 ಮಾಡ್ಕೊಳಕ್ಕಾಗಲ್ಲ, ಒಂದು 10 ಮಾಡ್ಕೊಡ್ತೀನಿ ಅಂತ ತಗೊಳ್ಪಾಗುತ್ತೆ ನನ್ಗೂ ಅವ್ರಿಗೆ, ಪೂಜಾ ಮೇಡಮ್ಗೆ. ಆಯ್ತು ಅಂತ ಒಂದು 12 ಅವರು ಒಪ್ಕೊಂತಾರೆ. 13ರಲ್ಲಿ 12 ಒಪ್ಕೊಂತಾರೆ ಪೂಜಾ ಮೇಡಮ್. ಶಾಂಕ್ಷನ್ ಆಗುತ್ತೆ ದುಡ್ಡು. ಆ ದುಡ್ಡು ಇವಾಗ ಏನಾಯ್ತು, ಅದು ಮಾಹಿತಿ ಕೊಡುವಂತೆ ಅಧ್ಯಕ್ಷ ಇವರು ಕಮಿಷನರ್ ಕೊಡ್ತಾ ಇಲ್ಲ. 4 ಕಟ್ಟಿದ್ದೀನಿ ಅಂತದೇನೆ, ನಾನಂತೂ ನೋಡಿಲ್ಲ ಎಲ್ಲಿ ಕಟ್ಟಿರೋದು. ಆಮೇಲೆ ಕನ್ನಡ ಹೈಸ್ಕೂಲ್ಗೆ ಒಂದು 2 ಕಟ್ಟಿದ್ದೀನಿ ಅಂತ ಹೇಳ್ತಾನೆ, ಅದು ನನ್ಗೆ ಗೊತ್ತಿಲ್ಲ. ಆಮೇಲೆ ಉರ್ದು ಸ್ಕೂಲಲ್ಲಿ 300 ಜನ ಮಕ್ಕಳು ಓದ್ತಾ ಇದಾರೆ, ಅದಕ್ಕೆ ಕಟ್ಟಲ್ಲ. ಕನ್ನಡ ಹೈಸ್ಕೂಲ್ನಾಗೆ ಒಂದು 50 ಜನ ಓದ್ತಾ ಇದಾರೆ, ಅದಕ್ಕೆ ಕಟ್ಟಿರ್ತಾನೆ. ಪಕ್ಕನೇ ಇರೋದು, ದೂರ ಏನಿಲ್ಲ. ಇದೆಲ್ಲ ಹಂಗೆ ಮಾಡಿದಾರೆ. ಮೊನ್ನೆ ಅಧ್ಯಕ್ಷರು ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರಲ್ಲ, ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರಲ್ಲ. ನನಗೆ ಫೋನ್ ಬಂದಿತ್ತು, ನಾನು ಹಾಸ್ಪಿಟ್ಲಿಗೆ ಹೊಟ್ಟಿದೆ. ನನಗೆ ಫುಡ್ ಇನ್ಸ್ಪೆಕ್ಷನ್ ಇದೆ, ತೋರ್ಸ್ಕೊ ಬರ್ಬೇಕು ಅಂತ ಹೊಟ್ಟಿದೆ ನನ್ನ ತಾಯಿ ಜೊತೆ.
ಕಮಿಷನರ್ ಫೋನ್ ಮಾಡ್ತಾ ಎಲ್ಲಿದ್ದೀರಾ ಅಂತ ನಾನು ತುಮಕೂರು ಹಾಕಿದೀನಿ ಅರಣ್ಯ ಸ್ಕೂಲ್ ಹತ್ರ ಬಂದ್ಬಿಟ್ಟಿದ್ದೀನಿ ನಾಳೆ ಗುಮ್ಮನಹಳ್ಳಿ. ಇಲ್ಲ ಏನಾರು ಮಾಡಿ ವಾಪಸ್ ಬರ್ರಿ 10 ನಿಮಿಷ ಬರ್ರಿ ಅಂತ ಕರೀತಾನೆ ಕಮಿಷನರ್. ಆಯ್ತು ಕಮಿಷನರ್ ಮರ್ಯಾದೆ ಕೊಟ್ಟು ನಾನು ಬರ್ತೀನಿ, ನಮ್ಮ ತಾಯಿಗೆ ನೀವು ಹೋಗಿ ತೋರ್ಸ್ಕೊಂಡ್ ಬರ್ರಿ, ಕಮಿಷನರ್ ಫೋನ್ ಮಾಡ್ತಾ ಇದ್ದಾನೆ ಹೋಗ್ಬೇಕು ಅಂತ ಬಂದೆ ನಾನು. ಬಂದು ಸಾಯಂಕಾಲ ಬೆಳಿಗ್ಗೆ 10:00ವರೆಗೂ ನಾನು ಬಂದಿರೋದು ವಾರ್ಡಿಗೆ. ಸಾಯಂಕಾಲ 6:30 7 ಗಂಟೆ ಆದ್ರೂ ಕಮಿಷನರ್ ಫೋನ್ ಬಂದಿಲ್ಲ. ಏನು ಅಂತ ಗೊತ್ತಿಲ್ಲ. ಉದ್ಘಾಟನೆ ಮಾಡಿದಾರಾ ಇಲ್ವಾ? ಇಲ್ಲ ಮಾಡಿಲ್ಲ. ಯಾವ್ದು ನಿಮ್ಮ ವಾರ್ಡಿದ್ ಮಾಡಿಲ್ಲ? ನನ್ನ ವಾರ್ಡಿಗೆ ಮಾಡಿಲ್ಲ, ಬೇರೆ ವಾರ್ಡಿಗೆ ಗೊತ್ತಿಲ್ಲ ನನಗೆ. ಟೇಪ್ ಎಲ್ಲ ಕಟ್ಟಾರಲ್ಲ, ಟೇಪ್ ಎಲ್ಲ ಕಟ್ಟಿ ಇದನ್ನೆಲ್ಲ ಹಾಕೋರಲ್ಲ? ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಬಟ್ ನಿಮ್ ಗಮನಕ್ಕೆ ಬಂದಿಲ್ಲ? ಆಗಿಲ್ಲ. ನಿಮ್ ಗಮನಕ್ಕೆ ಬಂದಿಲ್ಲ? ಕಟ್ಟಿರೋ ಗಮನಕ್ಕೆ ಬಂದಿಲ್ಲ. ಉದ್ಘಾಟನೆಗೆ ಬರ್ತಾ ಇದೀವಿ ಅಂತ ಹೇಳಿದ್ರು ನನಗೆ. ಆಯ್ತು ಬರ್ರಿ ಅಂತ ಕಾಯ್ತಾ ಇದ್ದೆ, ಯಾರು ಬಂದಿಲ್ಲ. ಉದ್ಘಾಟನೆಗೆ ಬಂದಿಲ್ಲ? ಬಂದಿಲ್ಲ. ಉದ್ಘಾಟನೆ ಆಗೈತಾ? ಊರಲ್ಲಿ ಇಲ್ಲ, ಆಗಿಲ್ಲ, ಹಂಗೆ ಇದೆ ಟೈಪು. ಆಮೇಲೆ ಊರಲ್ಲಿ ಏನ್ ಹೇಳ್ತಾರೆ ಜನ ಅಂದ್ರೆ ಇರ್ಷಾದು ಮಾಡಕ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ಗೆ ಮಾಹಿತಿನೇ ಇಲ್ಲ ಅದು. ಬರ್ತಾ ಇದೀನಿ ಅಂತ ಹೇಳಿದ್ರೆ ಬಂದಿಲ್ಲ. ಗಮನಕ್ಕೆ ಬರ್ದಂಗೆ ನಗರಸಭಾ ನಗರಸಭಾ ಸದಸ್ಯರ ಅಥವಾ ಆಯುಕ್ತರ? ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ಇಬ್ರು ಇದೆ. ಇಬ್ರು ಸೇರಿ ಮಾಡಿದಾರೆ ನಿಮ್ ಗಮನಕ್ಕೆ ಬರ್ದಲ್ಲೇ? ಗಮನಕ್ಕೆ ಬಂದಿಲ್ಲ. ಯಾರು? ನಗರಸಭಾ ಆಯುಕ್ತರು ಮತ್ತು ಅಧ್ಯಕ್ಷರು. ಸರಿ ಸರಿ ಸರಿ. ಒಟ್ನಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಅನುದಾನದ ದುಡ್ಡು ಹೊಡೆಯಲು ನಗರಸಭೆ ಅಧ್ಯಕ್ಷರು ಹಾಗೂ ಆಯುಕ್ತರು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಿ ಬಳಕೆಗೆ ಮಾತ್ರ ಕೊಡ್ತಾ ಇಲ್ಲ. ಇನ್ನಾದ್ರೂ ಶಾಸಕರು ಇತ್ತ ಗಮನ ಹರಿಸಿ ಸಾರ್ವಜನಿಕ ಶೌಚಾಲಯವನ್ನ ಪಾಳು ಬೀಳದಂತೆ ಜನ ಉಪಯೋಗಕ್ಕೆ ಆಗುವಂತೆ ಮಾಡಿಕೊಡ್ಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.